ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮತ್ತೆ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸುವುದು ಸ್ಪಷ್ಟವಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಂಜೆ 7:15ಕ್ಕೆ ಶಪಥದ ಕಾರ್ಯಕ್ರಮ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಕಾರ್ಯಕ್ರಮ ಇರುತ್ತೆ. ನಮೋ ಪ್ರಮಾಣ ವಚನದ ಕಾರ್ಯಕ್ರಮದ ವಿಶೇಷತೆ ಏನಿರುತ್ತೆ ಈ ಸಲ? ಮೋದಿ ಹ್ಯಾಟ್ರಿಕ್ ಸಾಧನೆಗೆ ಸಾಕ್ಷಿಯಾಗೋರು ಯಾರು? ಸಮಾರಂಭಕ್ಕೆ ಅತಿಥಿಗಳಾಗಿ 8ರಿಂದ 9 ಸಾವಿರ ಮಂದಿಗೆ ಆಹ್ವಾನ ಕೊಡಲಾಗಿದೆ. ಇದರಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸೋರು ಯಾರ್ಯಾರು ಅನ್ನೋ ಕುತೂಹಲ ಕೂಡ ಇದ್ದೇ ಇರುತ್ತೆ. ರಾಷ್ಟ್ರಪತಿ ಭವನದ ಮುಂಭಾಗ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ತಯಾರಿಯಲ್ಲಿ ಕೂಡ ಇರಲಾಗಿದೆ. ಲಾಸ್ಟ್ ಟೈಮ್ 2014ರಲ್ಲಿ ಮೇ 26, 19ರಲ್ಲಿ ಮೇ 30ನೇ ತಾರೀಕು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈ ಸಲ ಜೂನ್ 9ಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಲವು ವಿಶೇಷತೆಗಳಿಂದ ಕೂಡಲಾಗಿದೆ ಈ ಪ್ರಮಾಣ ವಚನ ಕಾರ್ಯಕ್ರಮ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಅವರನ್ನ ಗೌರವಿಸೋದು, ಗುರುತಿಸೋ ಕೆಲಸವನ್ನ ಹಿಂದೆ ಕೂಡ ಮಾಡಿದ್ರು ಮೋದಿ ಅವರು. ಅದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೆಂಟ್ರಲ್ ವಿಸ್ತಾ ಯೋಜನೆ, ನೂತನ ಸಂಸತ್ ಕಟ್ಟಡ ನಿರ್ಮಾಣದ ಕಾರ್ಮಿಕರನ್ನ ಕೂಡ ಇಲ್ಲಿ ಕರೆಯಲಾಗುತ್ತೆ. ಬಿಕಾಸ್ ಒಂದು ದೊಡ್ಡ ಸಂದೇಶವನ್ನ ದೇಶಕ್ಕೆ ಕೊಡೋ ವೇದಿಕೆ ಅದು. ಸೊ ಇವ್ರನ್ನೆಲ್ಲ ಕರೀತಾರೆ ಅನ್ನೋದು ತಿಳಿದು ಬರ್ತದೆ. ಬಿಕಾಸ್ ಅವರೆಲ್ಲರದ್ದು ಕೂಡ ಅಲ್ಲಿ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ಇವತ್ತು ಆ ಸಂಸತ್ನಲ್ಲಿ ಸಂಸದರು ಬರ್ತಾರೆ, ಕೂತ್ಕೊಳ್ತಾರೆ ಅಂದರೆ ಕಟ್ಟಡ ನಿರ್ಮಾಣದೇ ದೊಡ್ಡ ವಿಚಾರ. ಮತ್ತು ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಯ ಫಲಾನುಭವಿಗಳು ಕೂಡ ಈ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗ್ತಾರೆ. ಉತ್ತರಾಖಂಡ್ನ ಗಣಿ ಕಾರ್ಮಿಕರನ್ನ ರಕ್ಷಿಸಿದ ತಂಡಕ್ಕೂ ಕೂಡ ಇಲ್ಲಿ ಅವಕಾಶ ಕೊಡಲಾಗಿದೆ. ಬಿಕಾಸ್ ಅತ್ಯಂತ ರಿಸ್ಕಿ ಕೆಲಸವನ್ನು ಮಾಡಿ ಒಂದು ಇತಿಹಾಸವನ್ನು ಅವರು ನಿರ್ಮಿಸಿದ್ರು. ವಂದೇ ಭಾರತ್ ಮೆಟ್ರೋದಂತಹ ರೈಲ್ವೆ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೂ ಕೂಡ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ಹಾಗೆ ಪ್ರತಿ ಸಲ ಕೂಡ ವಿಶೇಷ ಕಾರ್ಯಕ್ರಮ ದೇಶದಲ್ಲಿ ನಡೀತಾ ಇದೆ ಅಂದಾಗ ಎಲ್ಲಾ ಧರ್ಮಗಳ ಧರ್ಮಗುರುಗಳಿಗೂ ಕೂಡ ಆಹ್ವಾನವನ್ನ ಕೊಡ್ಕೊಂಡು ಬರ್ತಾ ಇರೋದು ಒಂದು ವಾಡಿಕೆ, ಒಂದು ಪರಂಪರೆ ರೀತಿ ನೋಡ್ಕೊಂಡು ಬಂದಿದ್ದಾರೆ. ಸೊ ಅದು ಕಂಟಿನ್ಯೂ ಆಗುತ್ತೆ. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರಿಗೂ ಕೂಡ ಆಹ್ವಾನವನ್ನ ಕೊಡಲಾಗುತ್ತೆ. ಹಾಗೆ ವಿಕಸಿತ ಭಾರತ್ನ ಅಂಬಾಸಿಡರ್ಗಳು, ಆದಿವಾಸಿ ಮಹಿಳೆಯರಿಗೂ ಕೂಡ ಆಹ್ವಾನ. ಸೊ ಇದು ನನ್ನ ಭಾರತ ಅನ್ನೋ ಭಾವನೆ ಎಲ್ರಿಗೂ ಕೂಡ ಮೂಡೋದಕ್ಕೆ ಏನೇನೋ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲವನ್ನ ಮಾಡ್ತಾರೆ. ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ಸೀಶೆಲ್ಸ್ನ ಅಧ್ಯಕ್ಷ ವಾವೆಲ್ ರಾಮ್ ಕಲಾವನ್ ಅವರಿಗೂ ಕೂಡ ಈಗಾಗಲೇ ಆಹ್ವಾನ ಹೋಗಿದೆ. ಭೂತಾನ್ನ ಪ್ರಧಾನಿ ತೈರಿಂಗ್ ತೋಕ್ಪೆ, ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಜುಗನ್ನಾಥ್ ಇವರಿಗೂ ಕೂಡ ಆಹ್ವಾನಗಳು ಹೋಗಿರೋದು ಗೊತ್ತಾಗ್ತಾ ಇದೆ. ಸೀಶೆಲ್ಸ್ ರಾಷ್ಟ್ರಗಳು ಅಂತ ಯಾವುದನ್ನು ಕರಿತೀವಿ ಅವರೆಲ್ಲ ಪ್ರಧಾನಿ ಅಧ್ಯಕ್ಷರಿಗೆಲ್ಲ ಹೋಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ನೇಪಾಳದ ಪ್ರಧಾನಿಗೂ ಕೂಡ ಇನ್ವೈಟ್ ಹೋಗಿದೆ. ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ದ್ವೀಪ ರಾಷ್ಟ್ರಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳೋದು ರಾಜತಾಂತ್ರಿಕವಾಗಿ ಇದರ ಪ್ರಮುಖ ಉದ್ದೇಶ ಆಗ್ತಾ ಇದೆ.